ರಾಜ್ಯ ಸರ್ಕಾರಕ್ಕೆ ಅದರಲ್ಲೂ ಗೃಹ ಇಲಾಖೆ ಯಾವ ಮಟ್ಟಕ್ಕೆ ವಿರೋಧ ಪಕ್ಷಗಳ ಮೇಲೆ ಒಂದು ರೀತಿ ದೌರ್ಜನ್ಯ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಸಿ.ಟಿ. ರವಿ ಅವರು ವ್ಯಕ್ತಿಯೊಬ್ಬನ ಉಲ್ಲೇಖ ಮಾಡ್ತಾರೆ. ಆ ಉಲ್ಲೇಖ ಮಾಡಿದ ಕಾರಣಕ್ಕೆ ಅವ್ರಿಗೆ ಹೋಗಿ ನೋಟಿಸ್ ಕೊಟ್ಟು ನಿಮ್ಮ ಮೇಲೆ ಎಫ್ಐಆರ್ ಮಾಡ್ತೇವೆ ಅಂತ ಹೇಳಿ ಇಡೀ ಪೊಲೀಸ್ ಪಡೆ ಅವರನ್ನ ಮನೆ ಹೋಗಿ ದಬ್ಬಾಳಿಕೆ ಮಾಡುವಂತ ಅವಶ್ಯಕತೆಗಳು ಇರಲಿಲ್ಲ. ಉದಾಹರಣೆಗೆ ಇವತ್ತು ಏನಾಗಿದೆ, ಈ ಬೆಳ್ತಂಗಡಿಯ ಕಡೆ ಆಂಬುಲೆನ್ಸ್ ಅಲ್ಲಿ ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಾ ಇದ್ರು. ಅವರು ಎಂತ ಕ್ರೂರವಾದ ಘಟನೆ ಅಂತ ಹೇಳಿದ್ರೆ 5 ಕೋಟಿ ರೂಪಾಯಿ ಡ್ರಗ್ಸ್ ಮಾರಾಟ ಮಾಡಿದಂತೆ ಶಾಲೆ ಮಕ್ಕಳಿಗೆ. ಅಂತ ಒಂದು ಕುಕೃತ್ಯ ನಡೀತಾ ಇದ್ರೆ ನಾವು ಅವ್ರನ್ನ ಬಂಧಿಸಬೇಕು ಅಂತ ಹೇಳ್ಬೇಕು ತಾನೆ. ನಾವು ವಿರೋಧ ಪಕ್ಷರು ಹೇಳುವಾಗ ಹೇಳ್ತೇವೆ, ಆರೋಪಿ ಒಬ್ಬ ಜಲೀಲ್ ಅಂತ ಇದ್ದಾನೆ ಅಂತೇಳಿ ನಾವು ಹೇಳ್ತೇವೆ. ಜಲೀಲ್ ಅಂತ ಹೇಳಿದ್ದೆ ಅದು ಕೋಮು ಘಟನೆಗೆ ತೊಂದರೆ ಆಗುತ್ತಾ, ಕೋಮು ಸೌಹಾರ್ದಕ್ಕೆ ಧಕ್ಕೆ ಆಗುತ್ತಾ? ಆರೋಪಿ ಒಬ್ಬನ ಹೆಸರು ಹೇಳಿದಾಗ ಅದು ಕೋಮು ಸೌಹಾರ್ದತೆಗೆ ಧಕ್ಕೆ ಆಗ್ತದೆ ಅಂತ ಹೇಳಿ ಪೊಲೀಸರು ಅರೆಸ್ಟ್ ಮಾಡೋದಾದ್ರೆ, ಈಗ ಡ್ರಗ್ಸ್ ಮಾಡಿದಂತ ಜಲೀಲ್ ಬಗ್ಗೆ ನಾವು ಹೇಳಿದಾಗಲೂ ಕೂಡ ಪೊಲೀಸ್ ಕ್ರಮ ತಗೊಳ್ಬೇಕಾಗುತ್ತೆ. ಒಂದು ಪ್ರದೇಶದಲ್ಲಿ ಏನ್ ನಡೆದಿದೆ ಅಂತ ಹೇಳಿದ್ರೆ, ದೇವಸ್ಥಾನದ ಒಳಗೆ ಒಂದ್ ರೀತಿ ಗೋರಿ ಟೈಪ್ ನಿರ್ಮಾಣ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡುವಂತ ಮಟ್ಟಕ್ಕೆ ಬಂದಾಗ ಅವ್ರ ಮೇಲೆ ಏನು ಕ್ರಮ ತಗೊಳ್ತಾರೆ ಸರ್ಕಾರ? ಅದ್ರ ಬದಲಾಗಿ ಆ ದೇವಸ್ಥಾನದ ಪರವಾಗಿ ನಿಂತವ್ರ ಮೇಲೆ ಕೇಸ್ ಮಾಡುವಂತ ಹುನ್ನಾರ ನಡೆಯುತ್ತೆ. ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸುವಂತದ್ದು, ಗೃಹ ಮಂತ್ರಿಗಳ ಮನಸ್ಸಲ್ಲಿ ಏನಿದೆಯೋ ನಮ್ಗೆ ಗೊತ್ತಿಲ್ಲ, ಆದ್ರೆ ನೀವು ವಾಸ್ತವಿಕವಾಗಿ ಸತ್ಯವನ್ನ ಮನಗೊಂಡು ಈ ಸಿ.ಟಿ. ರವಿ ಮತ್ತು ವಿರೋಧ ಪಕ್ಷ ಮೇಲೆ ಮಾಡುವಂತ ದಬ್ಬಾಳಿಕೆಯನ್ನ ನಿಯಂತ್ರಣ ಮಾಡದೇ ಇದ್ರೆ ಭಾರತೀಯ ಜನತಾ ಪಕ್ಷ ಮತ್ತು ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಅನಿವಾರ್ಯ. ಅದು ನಮ್ಗೆ ಅಸ್ತು ಅಲ್ಲ. ಜನಪ್ರತಿನಿಧಿಗಳು ಮುಲ್ಲಾ ಅಂತ ಶಬ್ದ ಬಳಸಿದ್ದನ್ನು ಅವರೇ ಇವತ್ತು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದು ಒಂದು ಆ ಶಬ್ದದ ವ್ಯಾಪ್ತಿಯಲ್ಲಿ ಯಾವ್ದೋ ಕೋಮಿಗೆ ಸಂಬಂಧಪಟ್ಟದ್ದಲ್ಲ, ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಅಂತ. ಆ ವ್ಯಕ್ತಿಗೆ ಸಂಬಂಧಪಟ್ಟ ವಿಚಾರವನ್ನು ಎಷ್ಟು ಅಂತ ಅಷ್ಟನ್ನೇ ನೋಡ್ಬೇಕು, ಬಿಟ್ರೆ ಹೋಗಿ ಅವ್ರು ಅರೆಸ್ಟ್ ಮಾಡಿ ಕೇಸ್ ಮಾಡ್ತೀರಾ? ಇನ್ನೇನು ಹೇಳೋದಿಲ್ವ ಈ ಜಗತ್ತಲ್ಲಿ? ಈ ವಾಕ್ ಸ್ವಾತಂತ್ರ್ಯ ಅಂದ್ರೆ ಸ್ವೇಚ್ಛಾಚಾರಿ ಅಲ್ಲ. ಹಾಗಂತ ಇಲ್ಲದೇ ಇರುವಂತ ಆರೋಪವನ್ನು ವ್ಯಕ್ತಿ ಮೇಲೆ, ವಿರೋಧ ಪಕ್ಷ ಮೇಲೆ, ಶಾಸಕರ ಮೇಲೆ ಬಲಾತ್ಕಾರ ಮಾಡ್ತಾ ಹೋದ್ರೆ 2 ದಿವಸ ಈ ರಾಜಕಾರಣ ನಡೆಸಲಿಕ್ಕೆ ಸಾಧ್ಯ? ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲದಕ್ಕೂ ನಿರ್ಬಂಧ ಹೇರಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ಆದ್ರೆ ವಾಸ್ತವಿಕವಾಗಿ ಅನ್ಯಾಯ ಆದಾಗ, ಅಕ್ರಮ ಆದಾಗ, ಆರೋಪ ಆದಾಗ, ತಪ್ಪಾದಾಗ ಸರ್ಕಾರ ಕ್ರಮ ಕೊಡೋದು ಸಹಜ, ಅದರಲ್ಲಿ ವಾದ ಇಲ್ಲ. ಆದ್ರೆ ಸಿ.ಟಿ. ರವಿ ಹೇಳಿದಂತ ವ್ಯಕ್ತಿಯೊಬ್ಬರ ಮೇಲೆ ಮಾಡಿರುವಂತ ಉಲ್ಲೇಖವನ್ನ ನೀವು ಇಡೀ ಕೋಮು ಸೌಹಾರ್ದತೆ ಧಕ್ಕೆ ಆಗಿದೆ ಅಂತ ಹೋಗಿ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡ್ತೀರಾದ್ರೆ ಸಾಮಾನ್ಯ ಜನರ ಬದುಕಿನ ಭದ್ರತೆ ಏನಿದೆ ಬೆಲೆ ಗಮನಿಸಬೇಕು ಸರ್ಕಾರ ಅನ್ನೋದು ನಮ್ಮ ಆಗ್ರಹ.